ಭೇಟಿ ಕೊಟ್ಟಾಗ ಈ ದಮನಿತ ಸೇನಾ ಸಮಿತಿಯ ದೇಹ ಉದ್ದೇಶಗಳೇನು, ಅದರ ಸಿದ್ಧಾಂತ ಏನು ಮತ್ತು ಈ ಒಂದು ಇದಕ್ಕೆ ದೊಡ್ಡ ಶಕ್ತಿನ ತುಂಬಿರ್ತಕ್ಕಂಥ ಮಹಾನ್ ನಾಯಕರು, ದೇಶ ಕಂಡಂಥ ಅಪರೂಪದ ವ್ಯಕ್ತಿ ಪ್ರೊಫೆಸರ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಅನ್ಯಾಯಿಗಳಾಗಿ ನಾವು ಈ ಸಂಘಟನೆಯನ್ನು ಕಟ್ಟಬೇಕು. ಜಿಲ್ಲೆಯಲ್ಲಿರುವಂಥ ಏನು ದಲಿತ ವರ್ಗದ ಜನಾಂಗ ಇವತ್ತೇನು ಕಟ್ಟೆಕಡೆ ಜನಾಂಗ ಇದ್ದು ಶೋಷಣೆಗೆ ಒಳಗಾಗಿರ್ತಕ್ಕಂಥ ಈ ಜನಾಂಗಕ್ಕೆ ನಾವೇನಾದ್ರು ಒಂದು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆದಲ್ಲಿ ಅಥವಾ ದೌರ್ಜನ್ಯ ನಡೆದಲ್ಲಿ ಇಂಥವರಿಗೆ ನಮ್ಮ ದಮನಿತ ಸೇನಾ ಸಮಿತಿಯಿಂದ ಒಂದು ಒಳ್ಳೆಯ ಹೋರಾಟವನ್ನು ಮಾಡೋದ್ರ ಮೂಲಕ ಅವರಿಗೆ ನ್ಯಾಯ ಕೊಡಿಸಬೇಕು, ಅವರಿಗೆ ಕಣ್ಣೀರು ಒರೆಸುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಒಳ ಮೀಸಲಾತಿ ಏನು ಹೋರಾಟ ಈಗಾಗಲೇ ಜಾರಿಗೆ ಬಂದಿದೆ, 6% ನಮಗಾಗಿ ಏನು ಇವತ್ತು ಕೊಟ್ಟಿದ್ದಾರೆ. ಇದರ ವಿಚಾರವಾಗಿ ಏನು ಇವತ್ತು ಬೇರೆ ಥರದ ಸಚಿವರು ಇವತ್ತು ಹುನ್ನಾರವನ್ನು ಮಾಡ್ತಾಯಿದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ಇವತ್ತು ಈ ಒಂದು ದಮನಿತ ಸೇನೆಯ ಸಮಿತಿ ಇವತ್ತಿಗೆ ಹೋರಾಟ ಮಾಡಿ ಯಾವತ್ತು ಏನು ಇವತ್ತು ಇವತ್ತು ಸದಾಶಿವ ಯಥಾವತ್ ವರದಿಯ ಆಧಾರದ ಮೇಲೆ ಏನು ಕೊಟ್ಟಿದ್ದಾರೆ, ಜನಸಂಖ್ಯೆ ಆಧಾರದ ಮೇಲೆ ಅವರಿಗೆ ಸಂಪೂರ್ಣ ನಾವು ಈ ಒಂದು ದಮನಿತ ಸೇನಾ ಸಮಿತಿಯ ಪರವಾಗಿ ಹೋರಾಟ ಮಾಡಿ ನ್ಯಾಯವನ್ನು ಕೊಡಿಸ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿ ಹಾವೇರಿ ಜಿಲ್ಲೆಯಲ್ಲಿ ಕೂಡ ಒಂದು ಪ್ರೆಸ್ ಮೀಟ್ ಮಾಡೋದ್ರ ಮೂಲಕ ನಮ್ಮ ಏನು ಕಟ್ಟೆಕಡೆ ಜನಾಂಗ ಎಲ್ಲಿ ನೊಂದಿದ್ರು ಆ ಜನಾಂಗದ ಕೇರಿಗೆ ಅವರೇ ಬಂದು ಸ್ವತಃ ಭೇಟಿ ಕೊಟ್ಟಾಗ ನಾವು ಕೂಡ ಈ ಒಂದು ದಮನಿತ ಸೇನೆಯ ಸಂಘಟನೆಯ ಒಬ್ಬ ಕಾರ್ಯಕರ್ತನಾಗಿ ಯಾಕೆ ಸೇವೆಯನ್ನು ಮಾಡಬಾರ್ದು ಅಂತಕ್ಕಂಥ ಮನೋಭಾವನೆ ಭಾವನೆ ಇಟ್ಕೊಂಡು ಇವತ್ತು ನಾವು ಈ ಬೆಂಗಳೂರಿಗೆ ಬಂದ್ವಿ. ಇವರ ಆಫೀಸನ್ನು ಈ ಮಟ್ಟದಲ್ಲಿ ಉದ್ಘಾಟನೆ ಮಾಡೋದು ಅಂತ ನಮಗೆ ಗೊತ್ತಿರಲಿಲ್ಲ. ಇವತ್ತು ಬಂದ ಮೇಲೆ ಗೊತ್ತಾಯಿತು. ಜಮೀರ್ ಅಹಮದ್ ಸಾಹೇಬರು ಬರ್ತಾರೆ, ನೀವು ಬನ್ನಿ ಅಂತ ಕರೆದಾಗ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಸುಮಾರು ಒಂದು 4-5 ತಾಲೂಕಿನಿಂದ ನಾವು 10 ಜನ ಇಲ್ಲಿಗೆ ಬಂದಿದ್ದೇವೆ. ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಸಾಹೇಬರು ಉದ್ಘಾಟನೆ ಮಾಡೋದ್ರ ಬಗ್ಗೆ ತುಂಬ ಖುಷಿ ತಂದಿದೆ. ಮುಂದಿನ ದಿನಮಾನಗಳಲ್ಲಿ ಕೂಡ ಈ ಸಂಘಟನೆಯ ಶಕ್ತಿ ದೊಡ್ಡ ಬಲವಾಗಿ ಬೆಳೀಲಿ, ಇದಕ್ಕೆ ನಾವು ಕೂಡ ಬೆಂಬಲವನ್ನು ಅವರಿಗೆ ಸೂಚಿಸೋದ್ರ ಮೂಲಕ ಸಂಘಟನೆ ಒಂದು ದೊಡ್ಡ ಶಕ್ತಿಶಾಲಿ ಹೊರಗೆ ಹೊಮ್ಮಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತಾ ಇವತ್ತಿನ ದಿವಸ ನನ್ನನ್ನು ಇವತ್ತು ಕರೆಸಿ ಈ ಒಂದು ಆಫೀಸ್ಗೆ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷನಾಗಿ ದಮನಿತ ಸೇನಾ ಸಮಿತಿಯಲ್ಲಿ ನನ್ನನ್ನು ಕೂಡ ಒಬ್ಬ ಕಾರ್ಯಕರ್ತನಾಗಿ ಅಧ್ಯಕ್ಷನಾಗಿ ಮಾಡಿದರು. ಅವರಿಗೆ ನಾನು ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನಿಮಗೂ ಕೂಡ ಮಾಧ್ಯಮ ಮಿತ್ರರಿಗೂ ಕೂಡ ಇವತ್ತಿಂದ ಏನು ಇಲ್ಲಿ ಬಂದಿದ್ದೀರಿ, ಇದು ನಿರಂತರವಾಗಿ ನಮ್ಮ ಸಂಘಟನೆಯ ಬಗ್ಗೆ ಮಾಡ್ತಕ್ಕಂಥ ಹೋರಾಟದ ಪ್ರತಿಫಲವಾಗಿ ತಾವೆಲ್ಲರೂ ಕೂಡ ಒಂದು ಆಶೀರ್ವಾದವನ್ನು ಮಾಡಿ ಈ ಸಂಘಟನೆಗೆ ಒಂದು ದೊಡ್ಡ ಹೆಸರನ್ನು ತಂದುಕೊಳ್ಳಿಕ್ಕೆ ಮಾಧ್ಯಮನೇ ಭಾಳ ಮುಖ್ಯವಾದಂಥದ್ದು. ನೀವೆಲ್ಲರೂ ಇದೇ ಥರ ಸಹಕಾರ ಮಾಡಬೇಕಂತ ತಮ್ಮೆಲ್ಲರಿಗೂ ನಮ್ಮ ದಮನಿತ ಸೇಪರವಾಗಿ ವಿನಂತಿ ಮಾಡ್ಕೊಳ್ತಾ ಎಲ್ಲ ಶಾಖೆ ಹಾವೇರಿ ಜಿಲ್ಲೆಯಲ್ಲಿ ನಮಗೇನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅವ್ರು ಮಾಡಿದ್ದನ್ನು ಬಿಟ್ಟು ನಮ್ಮ ಹಾವೇರಿ ಜಿಲ್ಲೆ ಬರುವಂಥ 8 ತಾಲೂಕು ಬರ್ತವೆ. 8 ತಾಲೂಕಲ್ಲಿ ಈಗಾಗಲೇ 4 ತಾಲೂಕು ಮಾಡಿದ್ದೇವೆ. ಉಳಿದಂಥ ಎಲ್ಲ ತಾಲೂಕನ್ನು ಕೂಡ ಪ್ರಾಮಾಣಿಕವಾಗಿ, ಯಾಕೆಂದರೆ ಅನೇಕ ಇವತ್ತು ರಾಜ್ಯದಲ್ಲಿ ಹಲವಾರು ಸಂಘಟನೆಗಳು ಬೀದಿಗೊಂದೊಂದು ತಾಲೂಕಿಗೊಂದು ಹಳ್ಳಿಗೆ ಹತ್ತಿದ್ದಾಗಿದ್ದಾವೆ. ಕೆಲವೊಂದು ಗೊತ್ತಿದೆ, ಅದ್ರ ಬಗ್ಗೆ ನಿಮಗೆ ನಾ ಹೆಚ್ಚು ಹೇಳೋಂಥದ್ದೆಲ್ಲ ನಶಿಸಿ ಹೋಗಿರ್ತಾಗ ಎಷ್ಟೋ ಸಂಘಟನೆಗಳಿದ್ದಾವೆ. ವೈಯಕ್ತಿಕ ತಿಮ್ಮನುಗಳಿಗೆ ಕೂಡ ಮಾಡ್ಕೊತಕ್ಕಂಥ ದೊಡ್ಡ ಉದಾಹರಣೆ ಇದೆ. ಆದರೆ ಇವರು ಒಬ್ಬರೇ ಪಾಪ ಯಾವುದೇ ರೀತಿ ಇದು ಇಲ್ಲದೆ ಸಪೋರ್ಟ್ ಇಲ್ಲದೆ ಅದಕ್ಕೆ ಯಾವುದೇ ರೀತಿಯ ಹಣಕ್ಕೆ ಮತ್ತೊಂದಕ್ಕೆ ಅವಶ್ಯಕ ಒಳಗಾಗದೆ ಅವರು ಗಂಡ ಹೆಂಡತಿ ಸಂಪೂರ್ಣ ಇದಕ್ಕೆ ಒತ್ತು ಕೊಟ್ಟು ಇವತ್ತಿನ ಈ ಖರ್ಚು ವೆಚ್ಚ ಇದು 3 ಲಕ್ಷ ರೂಪಾಯಿ ಬಾಡಿಗೆ, 30 ರೂಪಾಯಿ ಬಾಡಿಗೆ ಅಂತ 3 ಲಕ್ಷ ಅಡ್ವಾನ್ಸ್ 30 ರೂಪಾಯಿ ಇಂಥವನ್ನೆಲ್ಲ ಮಾಡಲಿಕ್ಕೆ ಅದು ಸುಲಭ ಮಾತಲ್ಲ. ಅದಕ್ಕೆ ಅವ್ರು ದೊಡ್ಡ ತ್ಯಾಗ ಮಾಡ್ತಿದ್ರೆ ಅವರಿಗೆ ನಾವು ಬೆಂಬಲವನ್ನು ಕೊಡಲಿಕ್ಕೆ ಅವತ್ತು ಸದಾ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತು ರಸ ಮಾದೇವಪ್ಪ ಮಾಳಮ್ನವರು ಇವತ್ತು ಕರೆಸಿ ನನ್ನನ್ನು ಈ ಒಂದು ದಮನಿತ ಸೇನಾ ಸಮಿತಿಯ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ.